ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀರಕಪತ್ರ ಶ್ರೀನಿವಾಸ್. ತುಂಬ ತಿಂಗಳುಗಳ ನಂತರ ಹೀಗೆ ಫೇಸ್ಬುಕ್ ಮುಖಾಮುಖಿ ಲೈವಲ್ಲಿ ನಿಮ್ಮನ್ನು ಭೇಟಿ ಆಗ್ತಿರುವಂಥದ್ದು, ನಿಮ್ಮ ಜೊತೆ ಮಾತನಾಡ್ತಾ ಇರುವಂಥದ್ದು ಬೇರೆ ಏನೂ ಕಾರಣ ಅಲ್ಲ. ಯಜಮಾನರ ಪುಣ್ಯಸ್ಮರಣೆ. ನಾಳೆ ಡಿಸೆಂಬರ್ 30ಕ್ಕೆ ಪುಣ್ಯಸ್ಮರಣೆ ಇದೆ ಅಂತ ನಿಮ್ಗೆ ಯಾರೂ ಹೇಳಬೇಕಿಲ್ಲ. ನಿಮ್ಮ ಬದುಕಿನ ಭಾಗವಾಗಿ ಹೋಗಿದ್ದಾರೆ ಯಜಮಾನರು. ಆದರೆ ಎಲ್ಲಿ ಪುಣ್ಯಸ್ಮರಣೆ ಆಚರಣೆ ಆಗುತ್ತಂದರೆ ಎಲ್ಲ ಕಡೆ ಎಲ್ಲ ಸಂಘ ಸಂಸ್ಥೆಗಳು ಮಾಡ್ತಾರೆ. ಆದರೆ ಅಭಿಮಾನ ಸ್ಟುಡಿಯೋವನ್ನು ಹುಡ್ಕೊಂಡು ಬರುವಂತಹ ಜನ ಎಲ್ಲಿಗೆ ಹೋಗಬೇಕು ಅನ್ನೋಂಥದ್ದು. ಯಾಕಂದರೆ ಎಲ್ಲರೂ ಸಂಘ ಸಂಸ್ಥೆಗಳು ಅಷ್ಟೇ ಸಮರ್ಥರಾಗಿರಲ್ಲ. ಸೊ ಅದರಿಂದ ಎಲ್ಲಿ ಹೋಗಬೇಕು ಅಂತ ಭಾವಿಸುವಂತಹ ಜನರಿಗೆ ಮತ್ತದೇ ಪುಣ್ಯಭೂಮಿ ಪಕ್ಕದ ಜಾಗವನ್ನು ನಾವು ತಗೊಂಡಿದ್ದೇವೆ. ಅಲ್ಲಿ ಅನುಮತಿ ಸಿಕ್ಕಿದೆ. ಅಲ್ಲಿ ಆಚರಣೆಗೆ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ತಿದ್ದಾರೆ ಸೇನಾನಿಗಳು. ನಿಮಗೆ ಯಾರಿಗೆಲ್ಲ ನೀವೇ ಮಾಡ್ತಾ ಇದ್ದೀರೋ ದಯವಿಟ್ಟು ನಿಮ್ಮ ಭಾಗದಲ್ಲಿ ಮಾಡಿ. ಯಾರಿಗೆಲ್ಲ ಯಜಮಾನನ ಸ್ಮರಿಸೋಕ್ಕೆ ಒಂದು ಜಾಗ ಬೇಕು ಅಂತ ಅನ್ಕೋತಿರೋ ಅಲ್ಲಿ ಒಂದು ವಿಶೇಷವಾದ ಒಂದು ಮಂಟಪದಲ್ಲಿ ಯಜಮಾನರ ಪುತ್ಥಳಿಗೆ ಇಟ್ಟು ಪುಣ್ಯಸ್ಮರಣೆ ಆಚರಣೆ ಆಗುತ್ತೆ. ಬೆಳಗಿಂದ ಸಂಜೆ ತನಕ ಅನ್ನದಾನ ಇರುತ್ತೆ, ರಕ್ತದಾನದ ಕಾರ್ಯಕ್ರಮಗಳಿರುತ್ತೆ. ಯಜಮಾನರ ಅಭಿಮಾನ ಸ್ಟುಡಿಯೋ ಇತ್ತಲ್ಲ ಪುಣ್ಯಭೂಮಿ, ಅದರ ಪಕ್ಕದಲ್ಲೇ ಕಳೆದ ಬಾರಿ ನೀವು ಅವರ ಹುಟ್ಟುಹಬ್ಬಕ್ಕೆ ಬಂದಿದ್ರಲ್ಲ ಅದೇ ಜಾಗದಲ್ಲಿ. ಸೊ ಇನ್ನೆಷ್ಟು ದಿವಸ ಅನ್ನೋಂತಹ ಪ್ರಶ್ನೆಗಳಿಗೆ ಆದಷ್ಟು ಬೇಗ ಅನ್ನೋಂತಹ ಉತ್ತರ ಅಷ್ಟೇ ನನ್ನ ಹತ್ರ ಇದೆ. ನಾನು ಯಾವುದೇ ಫೇಸ್ಬುಕ್ ಪೋಸ್ಟ್ ಹಾಕಿದರೂ ಕೂಡ ನೀವು ಕೇಳುವಂಥದ್ದು ಪುಣ್ಯಭೂಮಿ ಏನಾಯಿತು ಅಂತ. ಎಲ್ಲರನ್ನೂ ಬಿಟ್ಟು ನನ್ನನ್ನೇ ಕೇಳ್ತೀರಿ ಅಂತಂದಾಗ ನೀವು ನಮ್ಮ ಮೇಲೆ ನಾವು ಇಟ್ಟ ನಂಬಿಕೆ ಅದು. ಆದರೆ ನನ್ನ ಮಿತಿಗಳು ನನಗೆ ಗೊತ್ತಿದೆ. ಸೂಪರ್ ಮ್ಯಾನು, ಸರ್ಕಾರವೋ, ಕುಟುಂಬವೋ ಅಲ್ಲ. ಸಾಮಾನ್ಯ ನಿಮ್ಮ ಹಾಗೆ ನಾನು ಕೂಡ ಇನ್ನೊಂದಷ್ಟು ಜೋರಾಗಿ ಏನೋ ಒಂದು ಪ್ರಯತ್ನ ಮಾಡಬಲ್ಲೆ ಅನ್ನೋಂತಹದ್ದು ಬಿಟ್ಟರೆ ಸೂಪರ್ ಮ್ಯಾನ್ ಏನಲ್ಲ. ಸೊ ಆ ಕಾರಣಕ್ಕೋಸ್ಕರ ಪ್ರಯತ್ನಗಳು ಜಾರಿಯಲ್ಲಿದ್ದಾವೆ. ಎಲ್ಲವನ್ನ ಹೇಳುವಂಥದ್ದು ಅನಗತ್ಯ ಅಂತ ಭಾವಿಸಿದ್ದೀನಿ. ಕೆಲಸಗಳಾಗಬೇಕಾಗಿದೆ. ಕೆಲಸಗಳು ಇಷ್ಟು ವರ್ಷ ನಾವು ಕೆಲಸಗಳ ಮೂಲಕವೇ ಭೇಟಿಯಾಗಿದ್ದೀವಿ. ಸೊ ಕೆಲಸ ಆಗುತ್ತೆ. ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನವೆಂಬರಲ್ಲಿ ಮಾಡಬೇಕಾಗಿತ್ತು. ಆದರೆ ನವೆಂಬರಲ್ಲಿ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳನ್ನು ಸಂಪರ್ಕ ಮಾಡಿ ಮಾತನಾಡಿ ಬಂದೆ. ಅವರು ಹೇಳಿದ್ದು ರಾಜ್ಯೋತ್ಸವದ ಸಂದರ್ಭದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಕೊಡ್ತೀವಿ, ಅದರ ಮಧ್ಯದಲ್ಲಿ 10ರಲ್ಲಿ 11 ಆಗೋದು ಬೇಡ, ಇದಕ್ಕೆ ತುಂಬ ಮುಖ್ಯವಾದ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡೋಣ ಅನ್ನೋಂತಹ ಮಾತನ್ನು ಹೇಳಿದರು. ಅದಾದಮೇಲೆ ಸರ್ಕಾರದಲ್ಲೇ ಒಂದಷ್ಟು ಒತ್ತಡಗಳು ನಾಯಕತ್ವದ ವಿಷಯದಲ್ಲಿ. ಅದಾದಮೇಲೆ ಅಧಿವೇಶನ ಬೆಳಗಾವಿಯಲ್ಲಿ. ಸೊ ಈ ಎಲ್ಲ ಕಾರಣಗಳಿಂದ ತಡ ಆಗಿದೆ. ಬಹುಶಃ ಜನವರಿಯಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ಕೊಡ್ತೀವಿ. ಅಭಿಮಾನ ಕ್ಷೇತ್ರದ ಅಪ್ಡೇಟ್ಸನ್ನು ಕೊಡ್ತೀನಿ, ಜೊತೆಗೆ ಪುಣ್ಯಭೂಮಿ ವಿಷಯದ ಅಪ್ಡೇಟ್ಸ್ ಕೂಡ ಕೊಡ್ತೀವಿ. ಎಲ್ಲದಕ್ಕೂ ಒಂದಷ್ಟು ಕಾಯಬೇಕಾಗುತ್ತೆ. ನಮ್ಮ ಕೈಯಲ್ಲಿ ಏನೂ ಇಲ್ಲದೆ ಇದ್ದಾಗ ಕೆಲವೊಂದು ವಿಷಯಗಳಿಗೆ ಕಾಯುವುದು ಅನಿವಾರ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಈ ಸಲ ನನ್ನ ವೈಯಕ್ತಿಕ ಕಾರಣಗಳು, ಅಪ್ಪನಿಗೆ ಮೈಯಲ್ಲಿ ಹುಷಾರಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಕೋಟಿಗೊಬ್ಬ ಕ್ಯಾಲೆಂಡರ್ ವಿಷಯದಲ್ಲಿ ನಾನೇನೋ ಮಾತನಾಡ್ತಿಲ್ಲ. ಅದೊಂದು ಬ್ರ್ಯಾಂಡ್ ಆಗಿದೆ. ಪ್ರತಿ ವರ್ಷ ಒಂದು 25,000 ಮನೆಗಳಿಗೆ ಹೋಗುತ್ತೆ. ಈಗಾಗಲೇ ಎಲ್ಲ ಕಡೆಗೆ ನೀವೆಲ್ಲ ಹಂಚ್ಕೋತಾ ಇದ್ದೀರಿ ಇದನ್ನು. ಅದರಲ್ಲಿ ಯಜಮಾನರನ್ನ ದಿನನಿತ್ಯ ನಿಮ್ಮ ಮನೆಗಳಲ್ಲಿ ಕಾಣುವಂತೆ ಮಾಡಬೇಕು ಅನ್ನೋಂಥ ಉದ್ದೇಶ ಬಿಟ್ಟರೆ ಅದು ತುಂಬ ದೊಡ್ಡ ನಷ್ಟದ ಬಾಬ್ತದು. ಬಟ್ ಯಾರೋ ಮುಟ್ಟಾಳರು ಹಣಕ್ಕೋಸ್ಕರ ಮಾಡ್ತಾರೆ. ಅವ್ರ ಯೋಜನೆಗಳು ಅರ್ಥವೇ ಇಲ್ಲ. ಅದರಲ್ಲಿ ನಾವು ಕಳ್ಕೊಳ್ಳೋ ದುಡ್ಡಿನ ಲೆಕ್ಕವೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಸೊ ಅಂಥವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ಎಷ್ಟು ದೂರ ಬರ್ತಾ ಇರಲಿಲ್ಲ. ಆದರೆ 25,000 ಮನೆಗಳಲ್ಲಿ ಯಜಮಾನರನ್ನು ದಿನನಿತ್ಯ ಕಾಣೋ ಥರ ಮಾಡಿದ್ದೀವಿ. ಮತ್ತು ನಮ್ಮ ಕಾರಣಕ್ಕೆ ಅದೆಷ್ಟೋ ಜನ ಬೇರೆ ಬೇರೆ ಕ್ಯಾಲೆಂಡರ್ಗಳೆಲ್ಲ ಮಾಡೋ ಥರ ಆಗಿದೆ. ಅದೊಂದು 10-15 ಸಾವಿರ ಕ್ಯಾಲೆಂಡರ್ಗಳಾದರೆ ಒಂದು 45,000 ಮನೆಯಲ್ಲಿ ಯಜಮಾನರನ್ನ ಇರೋ ಥರ ಮಾಡ್ತೀವಲ್ಲ, ಎಂಥ ದೊಡ್ಡ ಕೆಲಸ ಅದು. ಸೊ ಅದು ಒಂದು. ಎರಡನೇದು ಕರ್ನಾಟಕ ರತ್ನದ್ದು, ಮೂರನೇದು ಪುಣ್ಯಸ್ಮರಣೆದು, ನಾಲ್ಕನೇದು ಅಭಿಮಾನ ಕ್ಷೇತ್ರದ್ದು, ಇನ್ನೊಂದಷ್ಟು ಮತ್ತಷ್ಟು ಮಗದಷ್ಟು ಎಲ್ಲವನ್ನ
ಆದಷ್ಟು ಬೇಗ ಮಾಡೋಣ. ಈ ಅಭಿಮಾನ ಅನ್ನುವಂತಹದ್ದು ಅದು ಒಂದೆರಡು ದಿವಸದಲ್ಲಿ ಖಾಲಿ ಆಗುವಂಥ ಸಂಗತಿ ಅಲ್ವಲ್ಲ. ಅದರಿಂದ ಸ್ವಲ್ಪ ಸಮಯ ಕೊಡಿ, ಎಲ್ಲವೂ ಆಗುತ್ತೆ. ಸೊ ಕಾಯ್ತೀನಿ. ಜೊತೆಗೆ ಬೇಡ ಮಾತನಾಡ್ತೀನಿ ಆಮೇಲೆ. ಥ್ಯಾಂಕ್ ಯು.